ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತಾಲೂಕು ದಂಡಾಧಿಕಾರಿಗಳ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಇಂದು 12ನೇ ಶತಮಾನದ ಮಹಾನ್ ಶಿವಶರಣ ಹಾಗೂ ಕಾಯಕಯೋಗಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಕಚೇರಿಯ ಆವರಣದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಗೌರವ ನಮನಗಳನ್ನು ಅರ್ಪಿಸಲಾಯಿತು. ಸಮಾಜದ ಸುಧಾರಣೆಗಾಗಿ ಶ್ರಮಿಸಿದ ಸಿದ್ದರಾಮೇಶ್ವರರ ತತ್ವ ಆದರ್ಶಗಳನ್ನು ನೆನೆಯಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು, ಭೋವಿ ಸಮಾಜದ ಪ್ರಮುಖರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಯಂತ್ಯುತ್ಸವಕ್ಕೆ ಕಳೆ ನೀಡಿದರು. ಸಿದ್ದರಾಮೇಶ್ವರರು ಹಾಕಿಕೊಟ್ಟ ಕಾಯಕ ಮತ್ತು ದಾಸೋಹದ ಹಾದಿಯಲ್ಲಿ ನಾವೆಲ್ಲರೂ ನಡೆಯಬೇಕು ಎಂದು ಉಪಸ್ಥಿತರಿದ್ದ ಗಣ್ಯರು ಈ ಸಂದರ್ಭದಲ್ಲಿ ತಿಳಿಸಿದರು. ಕಾರ್ಯಕ್ರಮವು ಸರಳ ಹಾಗೂ ಅರ್ಥಪೂರ್ಣವಾಗಿ ಜರುಗಿತು. ಒಂದು ಸಿದ್ದರಾಮೇಶ್ವರ ಜಯಂತಿಯ ಎಲ್ಲರಿಗೆ ಶುಭಾಶಯಗಳು ಕೊಡ್ತಾ, ಬಸವಣ್ಣವರ ಸಮಕಾಲೀನ ಈಶ್ವರು ಬಸವಣ್ಣನವರ ಅಂದಿನ ಬಸವಣ್ಣವರ ವಿಚಾರಧಾರೆಗಳಿಗೆ ಒಳಗೊಂಡು ಅಲ್ಲಮ ಪ್ರಭುಗಳ ಆದೇಶದಂತೆ ಶಿವಯೋಗಿ ಸಿದ್ದರಾಮೇಶ್ವರರು ಕಲ್ಯಾಣದ 2ನೇ ಪೀಠಾಧ್ಯಕ್ಷರಾಗಿ, ಅಲ್ಲಮ ಪ್ರಭುಗಳ ನಂತರ ಅವರು 2ನೇ ಪೀಠಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವರು. ಅಂತಹ ಮಹಾನ್ ಪುರುಷರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇಂಥ ಒಂದು ಸೌಭಾಗ್ಯ ನಮಗೂ ನಿಮಗೂ ಸಮಾಜಕ್ಕೆ ಒಂದು ಅವಕಾಶ. ಏನು ಬಸವೇಶ್ವರನ ನನ್ನ ಮನದಲ್ಲಿ ನೆನೆಯುತ್ತಾ, ಕರ್ಮಯೋಗಿ ಕಾಯಕಯೋಗಿ ಶಿವಯೋಗಿ ಸಿದ್ದರಾಮೇಶ್ವರನ ನನ್ನ ಮನದಲ್ಲಿ ನೆನೆಯುತ್ತಾ, ಶಿವಯೋಗಿ ಸಿದ್ದರಾಮೇಶ್ವರ 853ನೇ ಜಯಂತಿಯನ್ನು ನಾವು ಇವತ್ತು ಎಲ್ಲರೂ ಕೂಡಿಕೊಂಡು ಆಚರಣೆ ಮಾಡ್ತಾ ಇದ್ದೀವಿ. ತಾಲೂಕಾ ದಂಡಾಧಿಕಾರಿ ಅಂತ ಮತ್ತೊಬ್ಬರ ಮನವನ್ನು ವಹಿಸಿ ಮತ್ತೊಬ್ಬರ ಮನೆಯ ಘಾತವ ಮಾಡಿ, ಗಂಗೆಯಲ್ಲಿ ಬಿಂದರೇನು ಫಲ, ಮತ್ತೊಬ್ಬರ ಮನ ನೋಯಿಸಿದವನ ಮತ್ತೊಬ್ಬರ ಮನೆಯ ಘಾತ ಮಾಡವನ ಅಂದರೆ ಅವರನ್ನು ನಾನು ಪ್ರೀತಿ ಮಾಡ್ತೀನಿ ಅಂತ ಬಸವಣ್ಣ. ಯಾರಿಗೆ ಸಮಾಜವನ್ನು ದ್ವೇಷ ಮಾಡಲ್ಲ, ಯಾರಿಗೆ ಸಮಾಜವನ್ನು ಪ್ರೀತಿ ಮಾಡ್ತಾರೆ ಅಂಥವರನ್ನು ನಾನು ಪ್ರೀತಿಸ್ತೀನಿ ಅಂತ ಎಂದು ಚನ್ನ ಮಲ್ಲಿಕಾರ್ಜುನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂಥ ಶಿವಯೋಗಿ ಸಿದ್ದರಾಮನವರು ನಮಗೆ ಅವರು ಶತಮಾನಗಳು ಹೋದರೂ ಕೂಡ ನಮ್ಮೊಂದಿಗೆ ಇರ್ತಾರೆ, ಅವರ ವಿಚಾರಗಳು ನಮ್ಮೊಂದಿಗೆ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ಅವರ ಬದುಕಿನ ಆದರ್ಶಗಳು ನಮಗೆ ಸಾಧ್ಯವಾದಷ್ಟು ಅಂದರೆ ಮಾಡಲಿಕ್ಕಾಗಲಿಕ್ಕಿಲ್ಲ. ಆ ಕಾಲಘಟ್ಟದಲ್ಲಿ ಯಾರಿಗೆ ಈ ಕಾಲಘಟ್ಟದಲ್ಲಿ ಮಾಡಲಿಕ್ಕಾಗಲಿಕ್ಕಿಲ್ಲ. ಅವರ ವಿಚಾರಗಳ ಬದುಕಿನಲ್ಲಿ ಒಂದು ಅಂಶವಾದರೂ ನಾವು ಅಳವಡಿಸಿಕೊಂಡರೆ ನಮ್ಮ ಬದುಕು ಪಾವನವಾಗತ್ತೆ, ಸಾರ್ಥಕವಾಗತ್ತೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ